ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಎಲ್ಲರೂ ಅಲ್ಲಿ ಪೂಜೆಗೆ ಇದು ಮಾಡ್ತಾ ಇದ್ರೆ ನಾನಿಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ವಿಡಿಯೋ ಮಾಡಿಕೊಂಡು ಲಾಗ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಗಾಯ್ಸ್, ನಮ್ಮ ಮನೇಲಿ ಇವತ್ತು ಆಯುಧ ಪೂಜೆ ಇತ್ತು. ಸೊ ಎಲ್ಲ ವಾಹನಗಳಿಗೆ ಪೂಜೆ ಮಾಡ್ತಾ ಇದ್ದೀವಿ. ಮತ್ತು ಕೃಷಿ ಉಪಕರಣಗಳಿಗೆ ಇವತ್ತು ನಮ್ಮ ಮನೇಲಿ ಪೂಜೆ ನಡೀತಾ ಇದೆ. ನೋಡ್ಬೋದು ನಮ್ಮನೆಯ ಆಯುಧ ಪೂಜೆಯನ್ನು. ನೋಡಿ ಗೈಸ್, ಇದು ನಮ್ಮ ತೋಟ. ಈ ಡ್ರ್ಯಾಗನ್ ಫ್ರೂಟು ಗಿಡ ಕಟ್ ಮಾಡಿಬಿಟ್ಟಿದ್ದಾರೆ, ಸೀಸನ್ ಮುಗೀತಲ್ಲ ಅದಕ್ಕೆ. ಮತ್ತು ಇದು ನೋಡ್ಬೋದು, ಇದು ನೀವು ಎಲ್ಲರೂ ಗೊತ್ತಿರತ್ತೆ ನಾನೇನೇನು ತೋರಿಸ್ತಾ ಇರೋದು ಏನೇನಂತ. 99% ಜನ ಎಲ್ಲ ಆಲ್ಮೋಸ್ಟ್ ರೈತರೇ. ಇಂಡಿಯನ್ ಪೀಪಲ್ಸ್ಗೆಲ್ಲ ಇದೆಲ್ಲ ಏನು ಅಂತ ಗೊತ್ತಿರತ್ತೆ. ಯಾಕಂದರೆ ಅವರು 25 ವರ್ಷ ಅವ್ರ ಚೈಲ್ಡ್ಹುಡ್ನ ಬರೀ ಹಳ್ಳಿ ಕಡೆನೇ ಬೆಳೆದಿರ್ತಾರೆ. ಇದನ್ನೆಲ್ಲ ನೋಡಿಕೊಂಡೇ ಬೆಳೆದಿರ್ತಾರೆ. ಎಲ್ಲ ಆಲ್ಮೋಸ್ಟ್ ಗೊತ್ತಿರತ್ತೆ, ನಾನೇನು ಹೇಳೋಂಗಿಲ್ಲ. ಆದ್ರೂ ಪರವಾಗಿಲ್ಲ, ಮತ್ತೆ ಹೇಳೋಣ. ಇದು ಗೊತ್ತಿರ್ಬೋದು ಗೈಸ್, ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಹೇಳ್ತೇನೆ, ಬೆಡ್ ಮಿಷನ್ನು ಇದು ಒಂಟಿ ನೇಗಿಲು ಅಂತ. ಇದು ಏನು ಬೇಡ ಬಿಡಿ ಗೈಸ್ ಹೇಳೋದು. ಆದಮೇಲೆ ಸಿಂಟೆಕ್ಸ್ ಪಕ್ಕದಲ್ಲಿ ವಾಶ್ರೂಮು. ಇದು ನೋಡಿ ಗೈಸ್, ಇದು ಪವರ್ ಹೌಸ್. ನಮ್ಮ ತೋಟದ ಮೇಂಟೆನೆನ್ಸ್ ರೂಮು, ಆಫೀಸು ಎಲ್ಲ ಇದೆ. ಏನು ಬೇಕೊಳ್ಳಬಹುದು, ಸ್ಟೋರ್ ರೂಮು ಎಲ್ಲ ಮ್ಯಾನೇಜ್ ಮಾಡೋದು ಎಲ್ಲ ಇದೆ. ಇಲ್ಲ ನನ್ನ ತಂಗಿ ಏನು ಮಾಡ್ತಾಳೆ, ತೆಂಗಿನಕಾಯಿ ಇದು ಮಾಡ್ತಾಳೆ ಗೈಸ್. ಇದು ನಮ್ಮಮ್ಮ ನೋಡ್ಬೋದು, ಇದು ನಮ್ಮಪ್ಪ. ಇದು ಇವತ್ತು ಪೂಜೆ ನಡೀತಾ ಇರೋದು ಒಬ್ಬರು ಗೈಡೆನ್ಸ್ ಮೇಲೆ. ಗೈಡ್ ಯಾರು ಗೊತ್ತಾ? ಯಾರು ಇಲ್ಲ, ಅದು ನಮ್ಮ ಅಂಕಲ್ಲೇ. ಅವರು ಮೊನ್ನೆ ವಿಡಿಯೋಲ್ಲಿ ನಿಮ್ಗೆ ಕೇಳಿರ್ಬೋದು ಗೈಸ್, ನಾನು ಕುಮಾರ್ ಅಂತ ಅವ್ರ ತೋಟಕ್ಕೆ ಬಂದು ವಿಡಿಯೋ ಮಾಡಿದ್ನಲ್ಲ ಗೈಸ್, ಅದು ಆ ಲಿಂಕ್ ಕೆಳಗಡೆ ಹಾಕ್ತೀನಿ, ನೋಡಿ ಆ ವಿಡಿಯೋನು. ಅವರು ಬಂದಿದ್ದಾರೆ, ಅವರು ಗೈಡೆನ್ಸ್ ಮೇಲೆ ಪೂಜೆ ಮಾಡ್ತಾ ಇದ್ದೀವಿ. ಇವತ್ತು ಸಾಯಂಕಾಲ ಅವ್ರ ಅಂಗಡಿದು ಪೂಜೆ ಇದೆ. ಅವರು ಅಲ್ಲಿ ಹೋಗಿ ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಗಾಯ್ಸ್. ಇದೆಲ್ಲ ಏನು ಗೊತ್ತಾ, ನಮ್ಮದು ಫಾರ್ಮಿಂಗ್ ಬ್ಯಾಕ್ಗ್ರೌಂಡು. ನೋಡಿ ಗಾಯ್ಸ್, ಇವರೇ ಕುಮಾರ್ ಅಂಕಲ್ ಅಂತ. ಇವ್ರ ಗೈಡೆನ್ಸ್ ಮೇಲೇ ಪೂಜೆ ನಡೀತಾ ಇರೋದು. ಇವಾಗ ನೋಡ್ಬೋದು ನಮ್ಮ ಅಪ್ಪನ ಮುಖದಲ್ಲಿ ಖುಷಿ ಯಾವ ಥರ ಇರತ್ತೆ ಅಂತ. ಯಾಕೆ ಗೊತ್ತಾ ಗಾಯ್ಸ್, ಅದು ಖುಷಿ ಅದು ಸುಮ್ಮನೆ ಆ ಥರ ಎಲ್ಲ ಬರಲ್ಲ. ಅವ್ರು ಸಂಪಾದನೆ ಮಾಡಿರೋದನ್ನ ಅವ್ರ ಕೈಯಲ್ಲೇ ಪೂಜೆ ಮಾಡ್ತಾ ಇರ್ತಾರಲ್ವಾ. ಇದೆಲ್ಲ ನಾನು ಸಂಪಾದನೆ ಮಾಡಿದ್ದೀನಿ, ಇದೆಲ್ಲ ನನ್ನ ಹೆಮ್ಮೆ, ಇದೆಲ್ಲ ನಾನು ಗಳಿಸಿರೋದು ಅಂತ. ಅದು ನಿಜವಾದ ಹ್ಯಾಪಿನೆಸ್ಸು. ಬೇರೆ ಯಾರೋ ಕೊಡ್ತಾರೆ, ಓಸಿಯಾಗಿ ಬನ್ನಿ ತಿನ್ಕೊಂಡು ಅದು ಇದು ಮಾಡ್ಕೊಂಡಿರೋಣ ಅಂದ್ರೆ ಅದಾಗಲ್ಲ ಗಾಯ್ಸ್. ಅದೆಲ್ಲ ಶಾಶ್ವತ ಅಲ್ಲ, ಅದು ಟೆಂಪರವರಿ, ಪರ್ಮನೆಂಟಾಗಿ ಯಾವುದು ಇರಲ್ಲ. ನಾವು ಗಳಿಸಿದ್ದೇ ನಮಗೆ ಪರ್ಮನೆಂಟ್ ಆಗಿರೋದು. ಅದರಿಂದ ಬರೋ ಖುಷಿನೇ ಬೇರೆ, ಬೇರೆಯವ್ರು ಕೊಟ್ಟದ್ರಲ್ಲಿ ಬರೋ ಖುಷಿನೇ ಬೇರೆ. ಬೇರೆದ್ರಲ್ಲಿ ಕೊಟ್ಟದ್ದು ಖುಷಿನೂ ಇರುತ್ತೆ, ಬಟ್ ತಾತ್ಕಾಲಿಕ, ಪರ್ಮನೆಂಟ್ ಅಲ್ಲ. ಬಟ್ ನಾವು ಗಳಿಸಿದ ಖುಷಿನೇ ಪರ್ಮನೆಂಟ್. ನೋಡಿ ಗಾಯ್ಸ್, ಇಲ್ಲೊಂದು ಸ್ಕೂಟರ್ ಇದೆ, ಮತ್ತು CD100, ಹೀರೋ ಹೋಂಡಾ, ಮತ್ತು ಆಲ್ಟೋ K10, ಮತ್ತು 4 ವೀಲ್ ಟ್ರ್ಯಾಕ್ಟರು, ಒಂದು ಟಿಲ್ಲರು. ನಮ್ಮಪ್ಪ 4 ದಿಕ್ಕಿಗೂ ಪ್ರೇ ಮಾಡಿಕೊಂಡು ಜೈ ಶ್ರೀರಾಮ್ ಅಂತ ಹೊಡಿತಾ ಇದ್ದಾರೆ. ಎಲ್ಲ ನಮಗಾಗಿರೋ ದೃಷ್ಟಿ ಎಲ್ಲ ಹೋಗ್ಬಿಡ್ಲಿ ಅಪ್ಪ. ಇವರೆಲ್ಲ ನಮ್ಮ ರಿಲೇಟಿವ್ಸು. ಮತ್ತು ಪೀಸ್ಗಳನ್ನ ಎತ್ಕೊಂಡು ಹೋಗಿ ಅಲ್ಲಿ ಆ ಕಡೆ ಈ ಕಡೆ ಇಡಬೇಕಲ್ವ, ಅದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಪ್ಪ. ನಮಗಾಗಿರೋ ದೃಷ್ಟಿ ಯಾರು ಕೆಟ್ಟಗಂಡು ಬಿದ್ದಿದ್ರು ಎಲ್ಲ ಹೋಗ್ಬಿಡ್ಲಿ ಅಂತ ಎಲ್ಲ ನೀಟಾಗಿ ಪೂಜೆ ಮಾಡ್ತಾಯಿದ್ರಿ. ಮತ್ತು ಇನ್ನೊಂದ್ಸಲ ಮಂಗಳಾರತಿ ತಗೊತಾ ಇದ್ದಾರೆ ಅಮ್ಮ. ಮಂಗಳಾರತಿ ಎತ್ಕೊಂಡು ಇಲ್ಲಿ ಅಪ್ಪ ಎತ್ಕೊಂಡು ಬರ್ತಾಯಿದ್ದಾರೆ. ಮಂಗಳಾರತಿ ಎಲ್ಲ ತಗೊಂಡು ಅಪ್ಪದವಾಗ ಪ್ರಸಾದನ ಟ್ರ್ಯಾಕ್ಟರ್ ಮೇಲೆ ಚೆಲ್ತಾ ಇದ್ದಾರೆ. ಇವರೆಲ್ಲ ನಮ್ಮ ಆಂಟಿ ಅಂಕಲ್ಸ್ ಮತ್ತು ನಮ್ಮ ಸಂಬಂಧಿಕರು ಇವರೆಲ್ಲ. ನೋಡಿ ಗಾಯ್ಸ್, ಅಂಕಲ್ ಎಷ್ಟು ಗೈಡ್ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪಗೆ. ಇದೆಲ್ಲ ನೋಡ್ಬೋದು. ಮತ್ತು ಎಲ್ಲ ಕೃಷಿ ಉಪಕರಣಗಳೆಲ್ಲ ಇದ್ದಾವೆ ನಮ್ಮಲ್ಲಿ. ಮತ್ತು ನಮ್ಮದು ತೋಟ ಇದೆ. ಈಗ ಚೆಲ್ತಾರೆ ನೋಡಿ,
ಮೇಲೆ. ಥ್ಯಾಂಕ್ ಯು ಗಾಯ್ಸ್, ಮುಗೀತು ಇವತ್ತಿನ ಲಾಗು. ಮತ್ತೆ ಸಿಗೋಣ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಚಿಕ್ಕ ಹುಡುಗ, ಬೆಳಿಬೇಕು, ಜಾಸ್ತಿ ಆಸೆಗಳಿದ್ದಾವೆ, ಏನೇನೋ ಇದೆ ಗಾಯ್ಸ್. ಪ್ಲೀಸ್